ಹೊನ್ನಾವರ ಪಟ್ಟಣದ ಎಂಪಿ ಸೊಸೈಟಿ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಯೋಗೇಶ್ ಸಿಕೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಎಸ್ಡಿಎಂ ಶಿಕ್ಷಣ ಸಂಸ್ಥೆಯಲ್ಲಿ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಿ ಧನಾತ್ಮಕ ಬದಲಾವಣೆ ತರುತ್ತಿದೆ. ಭಾರತ ಯುವಜನತೆಯಿಂದ ಕೂಡಿದೆ. ಯುವಜನತೆ ತಮ್ಮ ಶಕ್ತಿಯನ್ನು ತೋರಿಸಬೇಕು. ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು. ನಿರ್ದಿಷ್ಟ ಗುರಿ ಹಾಗೂ ದೃಢ ಮನಸ್ಸು ಅತ್ಯಂತ ಮಹತ್ವದ್ದಾಗಿದೆ. ನಿರಂತರ ಪ್ರಯತ್ನ ಇದ್ದರೆ ಅಸಾಧ್ಯ ಅನ್ನುವುದು ಯಾವುದೂ ಇಲ್ಲ. ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಿ. ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ನೀಡುವ ಇಚ್ಛಾಶಕ್ತಿ ಬೆಳೆಸಿಕೊಳ್ಳಿ ಎಂದರು. ನಮ್ಮ ಭಾರತ ದೇಶ ಗಮನ ಕೇಳಿಸ್ಕೊಳ್ಳಿ, ಬಹಳ ಆಕ್ಚುಲಿ ನೀವು ತುಂಬಾ ಯೋಚನೆ ಮಾಡಬೇಕಾದಂತ ವಿಚಾರ, ತಮ್ಗೆ ಗೊತ್ತಾಗದೇ ಇರುವುದು ಪ್ರಾಮುಖ್ಯತೆ ಇದೆಯೋ ಇಲ್ಲೋ ಅಂತ. ತುಂಬಾ ಯುವ ರಾಷ್ಟ್ರ ಅಂದ್ರೆ ಏಜು ಭಾರತದ ಅವರೇಜ್ ಏಜ್ ಕೇಳ್ತಾರಲ್ಲ, ಅದು ಹೇಳಿದ್ರೆ 25ರಿಂದ 30 ವರ್ಷಗಳ ಅಂದ್ರೆ ಅಥವಾ ಯೂತ್ ಬಿಲೋ 30 years ಆಫ್ ಏಜ್ ಇರೋ ಅಂತ ಜನಸಂಖ್ಯೆ 65%ಕ್ಕಿಂತನೂ ಹೆಚ್ಚು. ಅಂದ್ರೆ 30 ವರ್ಷಕ್ಕಿಂತ ಜಾಸ್ತಿ ಇರೋರು ಕೇವಲ 35%. ಅಂದ್ರೆ ಯೂತ್ಫುಲ್ ಕಂಟ್ರಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಎನರ್ಜಿ ತುಂಬಿದೆ, ಆದರೆ ಆ ಎನರ್ಜಿ ಸದ್ವಿನಿಯೋಗ ಆಗಬೇಕು ಅಂತ ಹೇಳಿದ್ರೆ ಒಂದನೇದು ಈ ತರ ಒಳ್ಳೆ ಶಿಕ್ಷಣ ಸಂಸ್ಥೆ ಇರಬೇಕು. ಆವಾಗ ತಮಗೆ ಒಂದು ಮಟ್ಟಿಗೆ ಸಹಕಾರ ಸಿಗುತ್ತೆ, ವೇದಿಕೆ ಸಿಗುತ್ತೆ, ತಮಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಜೊತೆಗೆ ಇಂತಹ ಸಮ್ಮೇಳನಗಳಲ್ಲಿ, ವಾರ್ಷಿಕ ಸಮ್ಮೇಳನದಲ್ಲಿ ಒಂದು ಸಾಧನೆ ಮಾಡಿರುವಂತ ವ್ಯಕ್ತಿಗಳು ನಿಮ್ಮ ಮುಂದೆ ಕೂತಾಗ ಅವರಿಂದ ಸ್ಫೂರ್ತಿ, ಪ್ರೇರಣೆ ಸಿಗುತ್ತೆ. ಮತ್ತೆ ಇದ್ರ ಜೊತೆಗೆ ಏನಾಗಬೇಕಂದ್ರೆ, ಇದು ಒಂದು ದಿನದ ಅಥವಾ ಒಂದು ಗಂಟೆಯ ಕಾರ್ಯಕ್ರಮವಾಗಿ ಆ ಮೂಮೆಂಟ್ ಅಲ್ಲಿ ನಿಮ್ಮಲ್ಲಿ ಒಂಥರ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗಿ ಕಾರ್ಯಕ್ರಮ ಮುಗಿದ ಕೂಡಲೇ ಪೂರ್ತಿ ಕಡಿಮೆ ಆದ್ರೆ ಅದು ಖಂಡಿತವಾಗೂ ಉಪಯೋಗ ಇಲ್ಲ. ದಯಮಾಡಿ ಎಲ್ಲರೂ ಕೇಳಿಸ್ಕೊಳ್ಳಿ. ನೀವೆಲ್ಲ ಯೂತ್, ನೀವು ಮನಸ್ಸು ಮಾಡಿದ್ರೆ ಗುಡ್ಡನೆ ಕಟ್ಬಿಡ್ಬೋದು, ಬಟ್ ಮನಸ್ಸು ಮಾಡ್ಬೇಕಷ್ಟೇ. ಆ ಮನಸ್ಸು ಹೆಂಗಿರ್ಬೇಕು ಅಂತ ಹೇಳಿದ್ರೆ ಬರೀ ಒಂದಿನ ಮಾತ್ರ ಇರೋದಲ್ಲ, ಬರ್ತಾ ಇರ್ಬೇಕು. ಅರ್ಜು ಗುರಿ ಇರ್ಬೇಕು. ಗುರಿ ಇಲ್ಲ ಅಂತ ಖಂಡಿತವಾಗ್ಲೂ ಏನು ಮಾಡಲ್ಲ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಪರಿಸರ ಅಧಿಕಾರಿಗಳಾದ ವಿಜಯ ಹೆಗಡೆ ಮಾತನಾಡಿ, ಕಠಿಣ ಪರಿಶ್ರಮದ ಜೊತೆ ಪ್ರಾಮಾಣಿಕವಾಗಿ ಅಧ್ಯಯನ ನಡೆಸಿದರೆ ಸಾಧನೆ ಮಾಡಲು ಸಾಧ್ಯ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವಿದ್ದೇವೆ. ಪಠ್ಯದ ಜೊತೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು. ಕನಸನ್ನು ನನಸಾಗಿಸಲು ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು. ಭಾರತೀಯ ಸಂಸ್ಕೃತಿ ನಶಿಸಿ ಹೋಗುತ್ತಿದೆ. ಯೋಗ, ಸಂಗೀತ, ಭರತನಾಟ್ಯದಂತಹ ಕಲೆಯಿಂದ ದೂರವಾಗುತ್ತಿದ್ದೇವೆ. ಪಾಶ್ಚಾತ್ಯ ಸಂಸ್ಕೃತಿ ಗೌರವಿಸುವ ಜೊತೆಗೆ ನಮ್ಮ ಸಂಸ್ಕೃತಿ ಅಳವಡಿಸಿಕೊಳ್ಳೋಣ. ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನು ನಿರ್ಮಿಸುವ ಕೈಂಕರ್ಯಕ್ಕೆ ಕೈಜೋಡಿಸುವ ಕೆಲಸ ಮಾಡಿ ಎಂದು ಕರೆ ಕೊಟ್ಟರು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮೀಡಿಯಾಗಳು ತುಂಬಾ ವಾಟ್ಸಪ್ಪು, ಯೂಟ್ಯೂಬು, ಫೇಸ್ಬುಕ್ಕು ಇಂತಹ ಜಮಾನದಲ್ಲಿ ಈಗ ತುಂಬಾ ಹೆಚ್ಚು ಸ್ಪರ್ಧೆಗಳು. ಅದರ ಜೊತೆಗೆ ಪಾಪ್ಯುಲೇಷನ್ ಕೂಡ ಹೆಚ್ಚಾಗಿದೆ. ಹೆಚ್ಚು ಕಾಂಪಿಟೇಟಿವ್ ವರ್ಲ್ಡ್ ಇದು. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನೀವು ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಉತ್ತೀರ್ಣರಾಗುವುದಲ್ಲ, ಅದರಲ್ಲಿ ಒಂದು ಪೂರ್ತಿ ಪ್ರಭುತ್ವವನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ಇದು ಸಾಲಲ್ಲ. ಇದು ಒಂಥರ ಮಲ್ಟಿ ಟಾಸ್ಕಿಂಗ್ ಕಲಿಬೇಕಾಗತ್ತೆ. ಸೊ ಮಲ್ಟಿ ಟಾಸ್ಕಿಂಗ್ ಕಲಿಬೇಕಂತಂದ್ರೆ ತುಂಬಾ ಎಫರ್ಟ್ ಬೇಕು ನಿಮ್ಮಿಂದ. ನಿಮ್ಮಲ್ಲಿ ಬರೀ ಬುಕ್ವರ್ ಮಾತ್ರ ಪ್ರಯೋಜನ ಆಗಲ್ಲ. ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು, ಉತ್ತಮ ಮಾನಸಿಕತೆ ಇರಬೇಕು, ಹಾಗೆ ಕಠಿಣ ಪರಿಶ್ರಮ ಬೇಕು. ದೊಡ್ಡ ಕನಸನ್ನ ಕಟ್ಟಬೇಕು. ಚಿಕ್ಕ ಚಿಕ್ಕ ಕನಸು, ಲೋ ಏಮ್ ಇಸ್ ಕ್ರೈಮ್ ಅಂತ ಹೇಳಿದ್ದೀನಿ. ಚಿಕ್ಕ ಚಿಕ್ಕ ಗುರಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ದೊಡ್ಡ ದೊಡ್ಡ ಗುರಿ ಇಟ್ಕೊಳ್ಬೇಕು, ದೊಡ್ಡ ಕನಸು ಕಟ್ಟಬೇಕು. ಕನಸು ಅಂದ್ರೆ ಏನು? ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದಾಗೆ, ಕನಸು ಅಂದ್ರೆ ಮಲಗಿದಾಗ ಕಾಣುವಂಥದ್ದಲ್ಲ, ಅದು ಮಲಗಲಿಕ್ಕೆ ಕೊಡೋದಿಲ್ಲ, ಅದು ಕನಸು. ಆ ರೀತಿ ನೀವು ಮಲಗಲಿಕ್ಕೆ ಕೊಡದೇ ಇರುವಂತಹ ಕನಸನ್ನ ಕಟ್ಟಬೇಕು.
ಇತ್ತೀಚೆಗೆ ಜಾನಪದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸಿದ ಡಾಕ್ಟರ್ ಶಾಂತಿ ನಾಯಕ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶೈಕ್ಷಣಿಕ ಸಾಲಿನಲ್ಲಿ 100ಕ್ಕೆ 100 ಫಲಿತಾಂಶ ಪಡೆದ ವಿದ್ಯಾರ್ಥಿಗಳನ್ನು, ಕ್ರೀಡೆ, ಸಾಂಸ್ಕೃತಿಕ ವಿಭಾಗದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ಸಾಧಕರಿಗೆ ಸನ್ಮಾನಿಸುವ ಉದ್ದೇಶ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವುದಾಗಿದೆ. ನಮ್ಮ ಬದುಕು ಆಲದ ಮರದಂತೆ ಬೇರೆಯವರಿಗೆ ನೆರಳಿನಂತೆ ಇರಬೇಕು. ಬದುಕಿನ ಪ್ರತಿ ಪುಟವನ್ನು ಚೆನ್ನಾಗಿ ಬರೆದಾಗ ಸಾರ್ಥಕವಾಗಲಿದೆ ಎಂದರು. ಸನ್ಮಾನಿಸಿದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ಸಂಸ್ಥೆಯ ನಮ್ಮಲ್ಲಿ ನಡೆಯುವಂಥ ಡಿಗ್ರಿ ಕಾಲೇಜ್ ಇರ್ಬೋದು, PU ಕಾಲೇಜ್ ಇರ್ಬೋದು, CBSE ಕಾಲೇಜ್ ಇರ್ಬೋದು, ಎಲ್ಲ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ನಾವು ಸಂಸ್ಥೆಯಲ್ಲಿ ಓದಿ ಸಾಧನೆ ಮಾಡುವಂಥ ಪೂರ್ವ ವಿದ್ಯಾರ್ಥಿಗಳನ್ನು ಪುನಃ ಸಂಸ್ಥೆಗೆ ಕರೆಸಿ ಅವರನ್ನು ಗೌರವಿಸಿ, ನಮ್ಮ ವಿದ್ಯಾರ್ಥಿಗಳಿಗೆ ಅವರನ್ನು ಪರಿಚಯಿಸಿ, ವಿದ್ಯಾರ್ಥಿಗಳು ಅವರಿಂದ ಪ್ರೇರೇಪಣೆಗೊಳ್ಳುವಂಥ ಕಾಯಕವನ್ನು ನಮ್ಮ ಸಂಸ್ಥೆ ಕಳೆದ ಕೆಲವು ವರ್ಷಗಳಿಂದ ಮಾಡ್ತಾ ಇದೆ. ಹಾಗೆ ಇವತ್ತು ಕೂಡ ಶ್ರೀಮತಿ ವಿಜಯ ಹೆಗಡೆ ಅವರನ್ನು ನಾವು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಿದ್ದೇವೆ. ಬಹುಶಃ ಅವರಿಗೆ ತವರು ಮನೆಗೆ ಬಂದಾಗ ನಡೆಸಿರಬೇಕು ಕಾರ್ಯಕ್ರಮ. ವಿದ್ಯಾರ್ಥಿಗಳೇ, ತಾವೆಲ್ಲ ನೋಡಿದ್ದೀರಿ, ಮುಂದೊಂದು ದಿನ ವಿಜಯ ಹೆಗಡೆ ಅವರ ಸಾಲಿನಲ್ಲಿ ನೀವೆಲ್ಲ ಕೂತು ಸನ್ಮಾನ ತಗೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಬಯಸ್ತೇನೆ. ಯಾವಾಗಲೂ ನಮ್ಮ ಬದುಕು ಇಲೆಕ್ಟ್ರಿಕ್ ಕಂಬ ತರ ಆಗ್ಬಾರ್ದು. ಇಲೆಕ್ಟ್ರಿಕ್ ಕಂಬ ಯಾರಿಗೂ ನೆರಳು ಕೊಡುವುದಿಲ್ಲ. ನಮ್ಮ ಬದುಕು ಆಲದ ಮರದಂತಿರಬೇಕು. ಆಲದ ಮರ ಹೇಗೆ ಸಹಸ್ರಾರು ಜನರಿಗೆ ಆಶ್ರಯ ಕೊಡುತ್ತದೋ, ನೆರಳು ಕೊಡುತ್ತದೋ, ಹಾಗೆ ನಮ್ಮ ಬದುಕು ಜಗತ್ತಿನಲ್ಲಿ ಸಹಸ್ರಾರು ಜನರಿಗೆ ನೆರಳು ಕೊಡುವಂತಾಗಬೇಕು. ನಾವು ಬೆಳೆದು ವಿಶಾಲವಾಗಿ ನಿಂತು ತಮ್ಮಂತೆ ಸಹಸ್ರಾರು ಜನರಿಗೆ ಬೆಳೆಯಲಿಕ್ಕೆ, ಬದುಕಲಿಕ್ಕೆ, ಬಾಳಲಿಕ್ಕೆ ಅವಕಾಶ ಕೊಟ್ಟಾಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ. ವೇದಿಕೆಯಲ್ಲಿ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ DL ಹೆಬ್ಬಾರ್, ದೈಹಿಕ ಶಿಕ್ಷಣ ನಿರ್ದೇಶಕರಾದ ರೇಣುಕಾ ಮೆಸ್ತಾ, ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕೃಷ್ಣ ಭಟ್, ಕ್ರೀಡಾ ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಚಾರ್ಯರಾದ MH ಭಟ್ ಸ್ವಾಗತಿಸಿ, ವಿದ್ಯಾರ್ಥಿ ಒಕ್ಕೂಟದ ಸಲಹೆಗಾರರಾದ ನಿಜಲಿಂಗಪ್ಪ H ವಂದಿಸಿದರು. ಉಪನ್ಯಾಸಕರಾದ ಕಾವೇರಿ ಮೆಸ್ತಾ, ಹೇಮಾ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ಸಭಾ ಕಾರ್ಯಕ್ರಮದ ನಂತರ ಕಾಲೇಜು ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ಜರುಗಿತು.